ಯಾರಮ್ಮ ನೀನು? ನನ್ನ ಹೆಸರು ಮಾಯಾ. ನಿನ್ನ ಸಮಸ್ಯೆ ಏನು ಅಂತ ನನಗೆ ಗೊತ್ತು. ಸಹಾಯ ಮಾಡೋಣ ಅಂತ ಬಂದಿದ್ದೀನಿ. ನೀವು ಯಾರೋ ನಮಗೆ ಗೊತ್ತಿಲ್ಲ, ನಮಗೆ ಸಹಾಯ ಯಾಕೆ ಮಾಡ್ತೀರಾ? ಹೆದರ್ಕೋಬೇಡಿ ಅಜ್ಜಿ. ನಿಮ್ಮ ಮೊಮ್ಮಗನ್ನ ನಾನ್ ಕಾಪಾಡ್ತೀನಿ. ಅಜ್ಜಿ, ನಾನ್ ಬಂದಿರೋದು ನಿಮ್ಮ ಮೊಮ್ಮಗನ್ನ ಕಾಪಾಡೋದಕ್ಕೆ. ನನ್ನ ನಂಬಿ. ಸಹಾಯ ಮಾಡೋ ದೊಡ್ಡ ಮನಸ್ಸು, ಕಾಪಾಡಬಲ್ಲೆ ಅನ್ನೋ ನಂಬಿಕೆ ನಿನಗಿರಬಹುದು. ಆದ್ರೆ ಡಾಕ್ಟ್ರೇ ನಮ್ಮಿಂದ ಆಗಲ್ಲ ಅಂತ ಕೈ ಬಿಟ್ರು. ಅವರಿಂದಾನೇ ಆಗದೆ ಇರೋದು ನಿನ್ನಿಂದ ಹೇಗಾಗುತ್ತಮ್ಮ? ನೀವು ನಮಗೆ ಹೆಲ್ಪ್ ಮಾಡೋಕೆ ಬಂದಿದ್ದೀರಾ, ತುಂಬಾ ಥ್ಯಾಂಕ್ಸ್. ಆದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಡಾಕ್ಟರ್ ಅಂದ್ರೆ ಒಬ್ಬ ಮನುಷ್ಯ. ನೀವು ಆ ಮನುಷ್ಯ ಹೇಳಿದ್ದನ್ನ ನಂಬಿರುವಾಗ ನಾನು ಹೇಳೋದನ್ನ ಯಾಕೆ ನಂಬ್ತಾ ಇಲ್ಲ? ಕೆಲವೊಂದು ಬೇಕು ಅಂದಾಗ ಅದನ್ನ ನಂಬಲೇಬೇಕಾಗುತ್ತೆ. ಕೆಲವೊಂದು ನಡಿಬೇಕು ಅಂದಾಗ ಕೆಲವ್ರನ್ನ ನಂಬಲೇಬೇಕಾಗತ್ತೆ. ವ್ಯಾಪಾರ ಮಾಡಬೇಕಾದ್ರೆ ಹಣ ಇಟ್ಕೊಂಡಿರ್ಬೇಕು. ಜೀವನ ಮಾಡಬೇಕು ಅಂದ್ರೆ ನಂಬಿಕೆ ಇರ್ಬೇಕಲ್ವಾ? ಬೇಕಾಗಿರೋರಿಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧವಾಗಿರ್ಬೇಕು. ಇಷ್ಟಪಟ್ಟಿದ್ದನ್ನ ಸ್ವಂತ ಮಾಡ್ಕೊಳ್ಳೋಕೆ ಪ್ರಾಣ ಆದ್ರೂ ಕೊಡ್ಬೇಕು. ಅದಕ್ಕೆ ಬಂದಿದ್ದೀನಿ. ನನ್ನ ಪ್ರಾಣ ಪಣಕ್ಕಿಟ್ಟಾದ್ರೂ ಸರಿ, ನಿನ್ ಮೊಮ್ಮಗನ್ನ ಕಾಪಾಡ್ತೀನಿ. ನನ್ನ ಮಾತು ನಂಬಿದ್ರೆ ನಿಮ್ಮ ಮೊಮ್ಮಗನ್ನ ನಾನು ಉಳಿಸ್ತೀನಿ. ನಂಬಿಕೆ ಇಲ್ಲ ಅಂದ್ರೆ ಹೇಳಿ, ಹೋಗ್ಬಿಡ್ತೀನಿ. ಆದಿತ್ಯ, ಈ ಹುಡುಗಿ ಮಾತು ಕೇಳ್ತಾ ಇದ್ರೆ ಯಾಕೋ ನಂಬಿಕೆ ಬರ್ತಾ ಇದೆ. ನೀವ್ ಯಾರು ಅಂತ ನಮಗ್ ಗೊತ್ತಿಲ್ಲದೆ ಇದ್ರು ದೊಡ್ಡ ಮನಸ್ಸಿಂದ ನಮಗ್ ಸಹಾಯ ಮಾಡೋಕ್ ಬಂದಿದ್ದೀರಾ. ನೀವು ನಮ್ಮ ಭಾವನ ಕಾಪಾಡ್ತೀರಾ ಅಂದ್ರೆ ಅದಕ್ಕಿಂತ ಸಂತೋಷ ನಮ್ಗಿನ್ನೇನ್ ಬೇಕು ಹೇಳಿ. ನೀವು ನಮ್ಮ ಅರ್ಜುನನ ಕಾಪಾಡಿದ್ರೆ ಅದಕ್ಕೂ ಮಿಗಿಲ ದೊಡ್ಡ ಸಹಾಯ ಇನ್ನೊಂದು ಯಾವುದು ಇರಲ್ಲಮ್ಮ. ನೀನು ನನ್ನ ಮೊಮ್ಮಗನ್ನ ಬದುಕಿಸಿದ್ರೆ ಜೀವನ ಪೂರ್ತಿ ನಾವು ನಿನಗೆ ಋಣಿಯಾಗಿರ್ತೀವಮ್ಮ. ನೀವು ನನಗೆ, ನಾನು ನಿಮಗೆ ಋಣಿಯಾಗಿರ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ಮಾಡೋ ಸಹಾಯಕ್ಕೆ ಪ್ರಶಂಸೆ, ಬಹುಮಾನ ಕೂಡ ನನಗೇನು ಬೇಕಾಗಿಲ್ಲ. ನಿಮ್ ಭಾವ, ನಿಮ್ ತಮ್ಮ, ನಿಮ್ ಮೊಮ್ಮಗ ಆಗಿದ್ರು ಈ ಅರ್ಜುನ್ನ ಕಾಪಾಡಿದ್ಮೇಲೆ ನಾನು ಹೇಳಿದ ಹಾಗೆ ಮಾಡ್ತೀನಿ ಅಂತ ನೀವೆಲ್ಲ ನನಗೆ ಮಾತು ಕೊಡ್ಬೇಕು. ನನ್ನ ಮಾತಿನ ಪ್ರಕಾರ
ನಾನು ಹೇಳಿದ ಹಾಗೆ ಮಾಡ್ತೀನಿ, ನಾನು ಕೇಳಿದ್ದನ್ನ ಕೊಡ್ತೀನಿ ಅಂತ ನೀವು ನನಗೆ ಮಾತು ಕೊಡಬೇಕು. ಮಾತ್ ಕೊಡಿ ಅಂತಿದ್ದ ಹಾಗೆ ಎಲ್ರೂ ಮಾತಾಡದೆ ಸುಮ್ಮನಿದಿರಲ್ಲ ಯಾಕೆ? ನಿಮ್ ಮಾತಿಗಿರೋ ಬೆಲೆ ಮನುಷ್ಯನ್ ಪ್ರಾಣಕ್ಕಿಲ್ಲ ಅಂದಂಗಾಯ್ತು. ಮಾತಾಗ್ಲಿ ಮನ್ಸಾಗ್ಲಿ ಮನುಷ್ಯ ಇದ್ರೆ ಅಲ್ವೇನಮ್ಮ? ಪ್ರಾಣದ ಹೊರತಾಗಿ ಏನೇ ಇದ್ರು ನೀನು ನನ್ನ ಮೊಮ್ಮಗನ ಕಾಪಾಡಿದ್ಮೇಲೆ ನೀನೇನ್ ಹೇಳಿದ್ರು ಮಾಡ್ತೀನಮ್ಮ, ಮಾಡ್ತೀನಿ. ನಮ್ಮ ಅರ್ಜುನ್ ಬದುಕಿದ್ರೆ ನೀವ್ ಏನ್ ಕೇಳಿದ್ರು ಎಲ್ಲ ಕೊಟ್ಬಿಡ್ತೀವಿ. ನಿಜವಾಗ್ಲೂ ನಿಜವಾಗ್ಲೂ ನಾವು ಮಾತಿಗೆ ತಪ್ಪ ಮನುಷ್ಯರಲ್ಲ. ಮಾತು ಅಂದ್ರೆ ಮಾತೆ. ಅಗತ್ಯ ಬಿದ್ರೆ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಇವರೆಲ್ಲರೂ ನನಗೆ ಮಾತು ಕೊಟ್ಟಿದ್ದಾರೆ. ನಿನ್ನ ನಾನು ಸ್ವಂತ ಮಾಡ್ಕೋತೀನಿ ಅಂದ್ರೆ ಇನ್ನು ನನ್ನ ಯಾರೂ ತಡೆಯೋಕ್ಕಾಗಲ್ಲ. ನಿಮ್ಮ ಮೊಮ್ಮಗ ವಿಷದ ಪ್ರಭಾವಕ್ಕೆ ಒಳಗಾಗಿದ್ದಾನೆ. ನರಕ್ಕೆ ಏರಿರೋ ವಿಷನ ನಾಟಿ ಔಷಧಿಯಿಂದ ವಾಸಿ ಮಾಡ್ತೀನಿ. ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಅರ್ಜುನ್ ಸತ್ತೋದ ಅನ್ನೋ ವಿಷಯನ ವೀರಭದ್ರ ಅವ್ರಿಗೆ ಯಾವಾಗ ಹೇಳ್ತೀನಪ್ಪ ಅಂತ ಕಾಯ್ತಾ ಇದ್ರೆ ಇವಳು ಅರ್ಜುನನ್ ಬದುಕಿಸ್ತೀನಿ ಅಂತಿದ್ದಾಳಲ್ಲ, ಯಾರಿವಳು? ನಾಟಿ ಔಷಧಿಗೆ ಬೇಕಾಗಿರೋ ಗಿಡಮೂಲಿಕೆ ತಂದಿದ್ದೀನಿ. ಔಷಧಿ ಮಾಡುವಾಗ ಯಾರೂ ಇರಬಾರ್ದು. ನೀವು ಬೇಜಾರು ಮಾಡ್ಕೊಳ್ದೆ ಸ್ವಲ್ಪ ಹೊತ್ತು ಆಚೆ ಇರ್ತೀರಾ?
ನನ್ನಂತ ಹುಡುಗಿರು ಇಷ್ಟಪಡೋ ಗೌರವನ, ಪೊಗರುನ, ಅಂದಾನ, ತಿಳುವಳಿಕೆನ ಸ್ವಂತ ಮಾಡ್ಕೊಂಡಿರೋ ಗಂಡು ನೀನು. ಕಣ್ಣನ್ನೇ ಕೋರೈಸೋ ಕಣ್ಣು, ವಯಸ್ಸನ್ನೇ ನೆನಪಿಸೋ ನೋಟ, ಮನಸ್ಗೆ ಇಷ್ಟ ಆಗೋ ನಗು, ಸೊಗ್ಸನ್ನ ನಾಚಿಕೆಲಿ ಹೋಗ್ಸೋ ಮುಖಾರವಿಂದ, ಇವೆಲ್ಲ ನಿನ್ ಸ್ವಂತ. ಅದಕ್ಕೆ ನಿನ್ನ ನನ್ನವನಾಗಿ ಮಾಡ್ಕೋಬೇಕು ಅಂತ ಹೋದ್ 7 ಜನ್ಮದಿಂದ ನೋಡ್ತಾನೇ ಇದ್ದೀನಿ. ನಿನ್ನ ನನ್ನವನಾಗಿ ಮಾಡ್ಕೊಳ್ಳೋ ಅದೃಷ್ಟ ಈ ಜನ್ಮಕ್ಕೆ ಸಿಕ್ತು. ಈ ಅದೃಷ್ಟನ ನನ್ ಸ್ವಂತ ಮಾಡ್ಕೊಳ್ದೆ ನಿನ್ನ ಹೇಗ್ ಸಾಯಕ್ ಬಿಡ್ತೀನಿ ಪ್ರಿಯತಮ? ಆ ಮೃತ್ಯು ಜೊತೆ ಹೋರಾಡಿ ಆದ್ರೂ ನಿನ್ನ ಬದುಕಿಯೇ ಬದುಕಿಸ್ತೀನಿ. ಡಾಕ್ಟರ್ ವಾಸಿ ಮಾಡಕ್ಕಾಗದೇ ಇರೋ ಮನುಷ್ಯನ್ನ ಈ ಹುಡುಗಿ ನಾಟಿ ಔಷಧಿ ಕೊಟ್ಟು ಬದುಕಿಸ್ತಾಳ? ಸಾಯೋ ಮನುಷ್ಯನ ಬದುಕಿಸೋದು ಅಂದ್ರೆ ಕಾಗಕ್ಕ ಗೂಬಕ್ಕನ್ ಕತೆ ಹೇಳಿದಷ್ಟು ಸುಲಭ ಅಲ್ಲ. ನೋಡೋಣ ಏನ್ ಔಷಧಿ ಕೊಡ್ತಾಳೋ, ಹೇಗ್ ಬದುಕಿಸ್ತಾಳೋ ಅಂತ. ಹಾವಾ, ಇವಳು ಮನುಷ್ಯಳಲ್ವಾ? ಹಾವಾ, ನನ್ ಮನ್ಸಲ್ಲಿ ನೀನೇ ಇರೋದ್ರಿಂದ ನಿನ್ನಲ್ಲಿರೋ ವಿಷಾನ ಹೀರಿ ನಿನ್ನೀ ಅಪಾಯದಿಂದ ಹೊರಗೆ ತಂದೆ. ಸಂತೋಷ ಪಡ್ತಾ ಇದೀಯಾ? ಇಲ್ಲ, ನಿನ್ ಮಾವನ್ನ ನಾನ್ ಕಾಪಾಡಿದ್ ಯಾಕೆ ಅಂತ ಆಶ್ಚರ್ಯ ಪಡ್ತಾ ಇದೀಯಾ? ನಿನಗೆ ಸ್ವಂತ ಅಂದ್ಕೊಂಡಿರೋ ನಿನ್ ಮಾವನ್ನ ನನ್ ಸ್ವಂತ ಮಾಡ್ಕೊಳ್ಳೋದಕ್ಕೆ ಕಾಪಾಡಿದ್ದೀನಿ. ನನ್ ಮಾವನ ನೀನ್ ಯಾಕೆ ಸ್ವಂತ ಮಾಡ್ಕೋಬೇಕು ಅನ್ಕೋತಿದ್ಯಾ? ಅಷ್ಟು ವಿವರವಾಗಿ ಹೇಳಿದ್ರು ಕೂಡ ನಿನಗೆ ಅರ್ಥ ಆಗ್ಲಿಲ್ಲ ಅಂತಾಯ್ತು. ಸರಿ, ಇನ್ನೂ ವಿವರವಾಗಿ ಹೇಳ್ತೀನಿ ಕೇಳು. ನೀನ್ ಮದ್ವೆ ಮಾಡ್ಕೋಬೇಕು ಅಂತಿರೋ ನಿನ್ ಮಾವನ್ನ ನಾನ್ ಮದ್ವೆ ಮಾಡ್ಕೊಳ್ಳೋಣ ಅಂತಿದ್ದೀನಿ.
ಈಗ ಅರ್ಥ ಆಯ್ತಾ? ನನ್ ಮಾವನ ಮದ್ವೆ ಮಾಡ್ಕೊಳ್ಳೋಕೆ ನೀನ್ ಯಾರು? ಮನ್ಸ್ ಕೊಟ್ಟಿರೋ ಮದುಮಗಳು. ನೀನ್ ಮನ್ಸ್ ಕೊಡೋಕೆ ನನ್ ಮಾವನೇ ಬೇಕಿತ್ತಾ? ನನ್ ಮನ್ಸ್ ಕದ್ದಿರೋನು ನಿನಗ್ ಮಾವ ಆಗಿರೋದು ನಿನ್ ದುರಾದೃಷ್ಟ. ನನ್ ಮಾವನು ಬೇರೆ ಮಾಡ್ಬೇಕು ಅನ್ಕೊಳ್ಳೋದು ತುಂಬಾ ಅನ್ಯಾಯ. ನಾವೊಬ್ರಿಗೆ ಹತ್ರ ಆಗ್ಬೇಕು ಅಂದ್ರೆ ಅವ್ರಿಗೆ ಹತ್ರದಲ್ಲಿರೋರನ್ನ ದೂರ ಮಾಡೋದೇ ನ್ಯಾಯ. ಅದು ನ್ಯಾಯ ಅಲ್ಲ, ಅನ್ಯಾಯ. ಬೆಳಕು ಕೊಡೋ ಸೂರ್ಯ ತಾನ್ ಬರೋಕ್ಕೋಸ್ಕರ ಚಂದ್ರನ ಮರೆ ಮಾಡ್ಬಿಡ್ತಾನೆ. ಬೆಳದಿಂಗಳು ಕೊಡೋ ಚಂದ್ರ ತಾನ್ ಬರೋಕ್ ಮುಂಚೆ ತನ್ ಸ್ಥಾನದಲ್ಲಿರೋ ಸೂರ್ಯನ ಕಳಿಸ್ಬಿಡ್ತಾನೆ. ಅವ್ರು ಮಾಡೋ ಧರ್ಮ ಅಂದ್ಮೇಲೆ ನಾನ್ ಮಾಡ್ತಾ ಇರೋದು ಧರ್ಮನೇ ಅಲ್ವಾ ಭೈರವಿ? ನೀನ್ ಮಾಡ್ತಾ ಇರೋದು ಧರ್ಮ ಅಲ್ಲ, ಅಧರ್ಮ. ನೀನ್ ಆವೇಶ ಪಟ್ಟು ಕೂಗಾಡ್ತೀಯ ಅಂತ ನಿನ್ನ ಹೀಗೆ ಬೊಂಬೆ ಹಾಗೆ ಬದಲಾಯಿಸ್ಬೇಕಾಯ್ತು. ನಿಂತ್ಕೋ. ನಿನ್ನ ಬೊಂಬೆ ಥರ ಬದಲಾಯಿಸಿದಿನಷ್ಟೇ. ಮಾತಾಡೋ ಅವಕಾಶನೂ ಕೂಡ ಕಳ್ಕೋಬೇಕು ಅನ್ಕೊಂಡಿದ್ಯಾ? ಬೇಡ, ದಯವಿಟ್ಟು ನನ್ನ ಮನುಷ್ಯಲಾಗಿ ಬದಲಾಯಿಸು. ಕನಿಕರ ತೋರ್ಸಿದ್ರೆ ಕೋಟಿ ಕಷ್ಟ ನಾನೇ ಅನುಭವಿಸ್ಬೇಕಾಗುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾವು ಒಂದಾಗ್ಬೇಕು ಅಂದ್ರೆ ನಿನ್ನ ದೂರ ಮಾಡೋದು ತಪ್ಪಲ್ಲ. ನನ್ ಮಾವ ನನಗ್ ಸಿಗದೆ ಇದ್ರೆ ನನ್ ಬದುಕಲ್ಲ. ಒಳ್ಳೇದೇ. ನೀನ್ ಸತ್ರೆ ನನಗ್ ಲಾಭನೇ ಹೊರತು ನಷ್ಟ ಏನೂ ಇಲ್ಲ. ನೀನೆಷ್ಟೇ ಪ್ರಯತ್ನ ಪಟ್ರು, ಯಾವ ತರ ಬಣ್ಣ ಹಚ್ಕೊಂಡ್ರು ನನ್ಗೂ ನನ್ ಮಾವಂಗೂ ಮದ್ವೆ ಆಗೇ ಆಗುತ್ತೆ.